ಹರಿ ಮತ್ತು ಹರನ ದೃಷ್ಟಾಂತವನ್ನು ಹೇಳುವಾಗ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪರಮಾತ್ಮನ ದಿವ್ಯದ ದರ್ಶನ ಇವತ್ತು ಸಾಮಾನ್ಯವಾಗಿ. ಹಾಗಾಗಿ ಭಗವಾನ್ ಶ್ರೀಕೃಷ್ಣ ಹರಿ ಆದರೆ ಶಿವ ಹರ ಅಂತೇಳಿ ಕರಿತೇವೆ. ಭಗವಾನ್ ಶ್ರೀಕೃಷ್ಣ ಜನ್ಮವನ್ನು ತಾಳಿದ ನಂತರ ಏನಾಗ್ತದೆ ಅಂದರೆ ಗೋಕುಲ ನಗರಕ್ಕೆ ಅನೇಕ ಜನ ಪ್ರಯಾಣವನ್ನು ಮಾಡ್ತಾರೆ. ನಾನು ಅವಾಗಲೇ ಹೇಳಿದ್ದೇನೆ, ಶ್ರೀಕೃಷ್ಣ ಮಥುರಾ ನಗರದಲ್ಲಿ ರಾತ್ರಿ 12 ಗಂಟೆಗೆ ಜನ್ಮ ತಾಳುವಕ್ಕಿಂತ ಪೂರ್ವದಲ್ಲಿ ಸ್ವರ್ಗ ಲೋಕದ ಅನೇಕ ದೇವ ದೇವತೆಗಳೆಲ್ಲರೂ ಇಲ್ಲಿ ಬಂದಿರುವಾಗ ಭೂಲೋಕಕ್ಕೆ ಆಗಮಿಸಿದರು. ಇಡೀ ಭೂಲೋಕವೇನಾಗಿತ್ತು ಅಂದರೆ ಸ್ವರ್ಗಲೋಕವಾಗಿತ್ತು. ಸ್ವರ್ಗಲೋಕದಲ್ಲಿ ಯಾರೂ ಇರಲಿಲ್ಲ. ಆಗ ಎಲ್ಲರೂ ದೇವತೆಗಳೆಲ್ಲರೂ ಭೂಲೋಕಕ್ಕೆ ಆಗಮಿಸಿದರು. ಆ ಆಗಮಿಸಿದ ನಂತರ ಬಾಲ್ಯದಲ್ಲಿ ಶ್ರೀಕೃಷ್ಣ ವಿಷ್ಣುವಿನ ರೂಪ ಬಾಲ್ಯದಲ್ಲಿ ಗೋಕುಲದಲ್ಲಿ ವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಆ ಸಂದರ್ಭದಲ್ಲಿ ಕಂಸ ರಾಜ ಹೇಗಾದ್ರೂ ಮಾಡಿ ಕೃಷ್ಣನ ಕಥೆಯನ್ನು ಮುಗಿಸ್ಬೇಕಂತೇಳಿ ಅನೇಕ ದುಷ್ಟ ಶಕ್ತಿಗಳನ್ನ ಅನೇಕ ರಾಕ್ಷಸರನ್ನ ಕಳಿಸಿ ಗೋಕುಲ ನಗರಕ್ಕೆ ಭಯಭೀತನಾಗಿ ಮಾಡಿದ. ಎಲ್ಲರೂ ಯಾರ ಯಶೋಧ ಮನೆಗೆ ಹೊಂಟಾಳಂತಂದ್ರೆ ಯಶೋಧ ಮಾತೆ ಬಹಳ ಭಯವಾಗ್ತಿತ್ತು. ಏನ್ ಭಯವಾಗ್ತಿತ್ತು ಅಂದ್ರೆ ಹೇಗಾದ್ರೂ ಮಾಡಿ ರಾಕ್ಷಸರನ್ನ ನನ್ನ ಮಗವನ್ನ ಕೊಂದು ಹಾಕ್ಬೋದು ಅಂತೇಳಿ ಮಾತೆ ಯಶೋಧ ಮಾತೆ ಭಯದ ವಾತಾವರಣದಲ್ಲಿದ್ದರು. ಅಂತ ಸಂದರ್ಭದಲ್ಲೇ ನೋಡ್ರಿ, ಇಲ್ಲಿ ಬಹಳ ದೃಷ್ಟಾಂತ ಬಹಳ ಚಿತ್ರ ಅನಿಸ್ತದೆ. ಅಂತ ಸಂದರ್ಭದಲ್ಲಿ ಹರ ಹರ ಮಹಾದೇವ್ ಬೋಲಶಂಕರ್ ಏನ್ ಮಾಡ್ತಾನಂದ್ರೆ ಅದಕ್ಕೆ ಹರ ಮತ್ತು ಹರಿ ಬೋಲಶಂಕರ್ ಅಂದ್ರೆ ಮಹಾದೇವನ ಏನ್ ಮಾಡ್ತಾನೆ ಅಂದ್ರೆ ಸ್ವರ್ಗ ಲೋಕದ ಎಲ್ಲ ದೇವತೆಗಳೆಲ್ಲ ಭೂಲೋಕಕ್ಕೆ ಆಗಮಿಸಿದಾಗ ಶಿವ ವಿಚಾರ ಮಾಡ್ತಾನೆ ಅಂತಂದ್ರೆ ನಾನು ಕೂಡ ಭೂಲೋಕಕ್ಕೆ ಹೋಗ್ಬೇಕು. ನಾನು ಭೂಲೋಕದಲ್ಲಿ ಹೋಗಿ ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ಪವಾಡಗಳು ಬಾಲ್ಯದ ರೂಪವನ್ನ ನಾನು ಕೂಡ ನೋಡ್ಬೇಕು, ಕಣ್ಣಾರೆ ನೋಡ್ಬೇಕಂತೇಳಿ ಸಾಕ್ಷಾತ್ ಶಿವನ ಏನ್ ಮಾಡ್ತಾನೆ ಅಂದ್ರೆ ಗೋಕುಲಕ್ಕೆ ಆಗಮಿಸ್ತಾನೆ. ಗೋಕುಲಕ್ಕೆ ಆಗಮಿಸಿದಾಗ ಭಗವಾನ್ ಶ್ರೀಕೃಷ್ಣ ಕೂಸಾಗಿರ್ತದೆ. ಆಗ ಯಶೋಧ ಮಾತೆ ಏನ್ ಮಾಡ್ತಾಳೆ ಅಂದ್ರೆ ಆಗ ಹರ ಹರ ಮಹಾದೇವ್ ಅಂತೇಳಿ ಅಲಬ್ಧ ನಿರಂಜನ ಅಂತೇಳಿ ಪರಮಾತ್ಮನ ಬಂದ್ಬಿಡ್ತಾನೆ. ಆ ಭಿಕ್ಷುಕ ರೂಪದಲ್ಲಿ ಶಿವ ರೂಪವನ್ನು ಧರಿಸಿಕೊಂಡು ಯೇಸುವ ಮನೆ ಮುಂದೆ ಏನ್ ಮಾಡ್ತಾನೆ, ಅಮ್ಮ ಭಿಕ್ಷೆ ಹಾಕು ಅಂತೇಳಿ ಶಿವನ ರೂಪ ಅಲ್ಲ ಭಿಕ್ಷುಕ ರೂಪದಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಆಗ ಯೇಸುವ ಮಾತೆ ಅಂತಾಳೆ, ನಾನು ಭಿಕ್ಷೆಯನ್ನು ಕೊಡ್ತೇನೆ ಆದರೆ ನನ್ನ ಮಗುವನ್ನು ತೋರಿಸುವುದಿಲ್ಲ ಅಂತೇಳಿ ವಾದ ವಿವಾದ ಮಾಡ್ತಾಳೆ ಯಶೋಧ ಮಾತೆ. ಆದ್ರೆ ಶಿವ ಹೇಳ್ತಾನೆ, ನನಗೆ ಭಿಕ್ಷೆ ಬೇಡದಲ್ಲಮ್ಮ, ನಾನು ಸಾಕ್ಷಾತ್ ನಿನ್ನ ಬಾಲ್ಯದ ಮಗುವನ್ನ ಕೃಷ್ಣನ ಮಗುವನ್ನ ನೋಡ್ಬೇಕು, ಅವನ ಆಟವನ್ನ ನೋಡ್ಬೇಕು, ಅವನ ದರ್ಶನವನ್ನು ಪಡಿಬೇಕಂತೇಳಿ ನಾನು ಬಂದಿದ್ದೀನಮ್ಮ, ನಾನು ಭಿಕ್ಷೆಕ್ಕಾಗಿ ಬಂದಿಲ್ಲ. ಆಗ ಯಶೋಧ ಮಾತೆ ಹೇಳ್ತಾಳೆ, ನಿನಗೆ ಅಕ್ಕಿ ಕೊಡ್ತೇನೆ, ನಿನಗೆ ರೂಪಾಯಿ ಕೊಡ್ತೇನೆ, ಎಲ್ಲ ಕೊಡ್ತೇನೆ, ಆದ್ರೆ ನನ್ನ ಕೂಸಿನ ಮುಖ ಮಾತ್ರ ನಿನಗೆ ತೋರಿಸಲ್ಲ ಅಂತ ಹೇಳ್ತಾಳೆ. ಆಗ ಏನ್ ಮಾಡ್ತಾಳೆ, ಅಪಾರವಾದಂತ ಸಂಪತ್ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಬಂದು ಶಿವನ ಭಿಕ್ಷಕ ರೂಪದಲ್ಲಿ ಇರ್ತಾನೆ. ಅವಾಗ ಏನ್ ಮಾಡ್ತಾಳೆ, ಕುಳ್ಳಕ್ಕೆ ಹೋಗ್ತಾಳೆ. ಆಗ ಶಿವ ಹೇಳ್ತಾನೆ, ಇಂಥವೆಲ್ಲ ಕಲ್ಲು ಬಂಡೆಗಳ ರೂಪದಲ್ಲಿರುವಂತ ವಸ್ತುಗಳು ನನಗೆ ಕಮ್ಮ, ಇಂಥವೆಲ್ಲ ನನಗೆ ಬೇಕಾಗಿಲ್ಲ, ಇಂಥ ವಸ್ತುಗಳ ಸಂಬಂಧ ಇಲ್ಲ, ಬೇಕಾದ ನೀನೆ ಅಂತ ಹೇಳಿ ಅಕ್ಕಿಗೆ ಎಲ್ಲ ಬಂಗಾರ ಬೆಳೆಯನ್ನ ಹಾಕ್ತಾ ಇರ್ತಾರೆ. ಆಗ ಗಾಬರಿ ಆಗ್ತಾಳೆ ಯಶೋಧ ಮಾತೆ. ಆ ಕೇಳ್ತಾಳೆ ಏನಂತಂದ್ರೆ, ಮಹಾರಾಜ್ ಅಪ್ಪ ನೀವು ಯಾರಿದ್ರೆ ನಂಗೆ ಅರ್ಥನ ಆಗಿಲ್ಲ, ಇಂಥ ವೈಭವವನ್ನ ರಾಜನಾದಂತ ನಮ್ಮ ಕುಟುಂಬ ಇದೆ, ಆದ ತಕ್ಷಣವೇ ನೀವು ಬಂಗಾರ ಬೆಳ್ಳಿಯನ್ನ ನನಗೆ ರಿಟರ್ನ್ ಕೊಟ್ಟಿದ್ರಿ, ನೀವು ಯಾವಾಗ ಮಾತನಾಡಿರ್ಬೇಕು, ನೀವು ಯಾವಾಗ ಸನ್ಯಾಸಿ ಅಲ್ಲ, ನೀವು ಯಾವಾಗ ಸಾಕ್ಷಿ ದೇವರ ರೂಪದಲ್ಲಿ ನೀವು ಇರ್ಬೇಕು ಅಂತೇಳಿ ಯಶೋಧ ಮಾತೆ ಹೇಳ್ತಾಳೆ. ಆಗ ಹೇಳ್ತಾನೆ ಶಿವ, ನಾನು ಯಾರು ಅಲ್ಲಮ್ಮ, ನಾನು ಕಾಶಿನಿಂದ ಬಂದಿದ್ದೇನೆ. ನಾನು ಕಾಶಿನಿಂದ ಬಂದಿದ್ದೆ ಅಂದ್ರೆ ಅವ್ರ ತಾಯಿಗೆ ಅರ್ಥ ಆಗ್ತದೆ ಯಶೋಧ ಮಾತೆಗೆ. ಅಂದ್ರೆ ಕಾಶಿ ವಿಶ್ವನಾಥನ ರೂಪದಲ್ಲಿ ಮಹಾದೇವ ಗೋಕುಲಕ್ಕೆ ಆಗಮಿಸ್ತಾನ ಅಂತೇಳಿ ಅರ್ಥವನ್ನು ಮಾಡ್ಕೊಂಡು ಆಗಂತಾಳೆ, ತಪ್ಪಾಯ್ತು ನನ್ನಿಂದ, ನನ್ನ ಮಗುವನ್ನು ತೋರಿಸ್ತೇನೆ ಅಂತೇಳಿ. ಅವಾಗ ವಾದ ವಿವಾದದ ನಂತರ ಏನಾಗ್ತದೆ ಅಂದ್ರೆ ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ರೂಪವನ್ನ ಯಶೋಧ ಮಾತೆ ಎತ್ತುಕೊಂಡು ಬಂದು ತನ್ನ ಶಿವನ ತೊಡೆಯಲ್ಲಿ ಕೊಟ್ಬಿಡ್ತಾನೆ. ಏನು ಆಗ ಹೇಳ್ತಾನೆ, ನೀನೇ ಶಿವನ ಆದ್ಮೇಲೆ ವಿಷ್ಣು ನೀನೇ, ಶಿವನೇ ನೀನೇ, ನಿಮ್ಮ ಎರಡು ರೂಪ ಆತ್ಮ ಬೇರೆ ಇದೆ, ಅದ್ರ ಹೆಸರು ಬೇರೆ ಇದೆ, ಅದು ಹರಿ ಮತ್ತು ಹರನ ಮಿಲನವಾಗ್ತದೆ. ಆಗ ಶಿವ ಹೇಳ್ತಾನೆ, ವಿಷ್ಣು ನಾನು ನಿನ್ನ ಬಾಲ್ಯದ ರೂಪವನ್ನ ನೀ ಹೇಗೆ ಜನಿಸಿದೆ, ಹೇಗೆ ಪವಾಡ ಮಾಡ್ತಿದ್ದೆ ಭೂಲೋಕದಲ್ಲಿ, ನಾನು ನೋಡಕ್ ಬಂದಿದ್ದೇನೆ ಅಂತಾನೆ. ಹಾಗಾಗಿ ಇಬ್ಬರ ನಡುವೆ ಅಂದ್ರೆ ಶಿವ ಮತ್ತು ವಿಷ್ಣು ನಡುವೆ ಅಲ್ಲಿ ಒಂದು ಮಿಲನವಾಗ್ತದೆ ಗೋಕುಲ ನಗರದಲ್ಲಿ. ಹಾಗಾಗಿ ಗೋಕುಲ ನಗರ ಯಾಕೆ ಗೋಕುಲ ಅಷ್ಟಮಿಯನ್ನು ಆಚರಣೆಯನ್ನು ಮಾಡ್ತೀವಿ ಅಂದ್ರೆ ಗೋಕುಲ ಅಷ್ಟಮಿ ಗೋಕುಲ ನಗರ ಹೀಗಾಗಿತ್ತು. ಶಿವನು ಕೂಡ ಆ ಭೂಮಿಯಲ್ಲಿ ನಡೆದಾಡಿದ, ಆಮೇಲೆ ಸಾಕ್ಷಾತ್ ವಿಷ್ಣು ಕೂಡ ಆ ಭೂಮಿಯಲ್ಲಿ ನಡೆದ. ಅಂತ ಪವಿತ್ರವಾದಂತಹ ಭೂಮಿ ಯಾವುದು ಅಂದ್ರೆ ಇವತ್ತು ಗೋಕುಳ ಆಗಿದೆ ಗೋಕುಳ.